ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಏಕನಾಥ್ ಶಿಂದೆ ಅವರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡುವ ಮೂಲಕ ಅಲ್ಲಿ ಶಿಂದೆಗೆ ಪಟ್ಟಾಭಿಷೇಕ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಇಲ್ಲಿ HDK ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾರೆ. ಹಾಗಾದ್ರೆ ಏನು ಸಮಾಚಾರ? ಈ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಹಾಕಿದ್ಯಾಕೆ HDK? ಒಂದ್ ಕಡೆ ತನ್ನ ನಾಯಕತ್ವವೇ ಫೈನಲ್ ಅಂತ, ನಾವು ಬಹುಮತ ತಗೊಳ್ತೀವಿ ಅಂತ ಆತ್ಮವಿಶ್ವಾಸದಲ್ಲಿರುವಂಥ ಕಾಂಗ್ರೆಸ್ಗೆ ನಿಮ್ಮ ಲೆಕ್ಕಾಚಾರ ನಡೆಯೋದಿಲ್ಲ, ಈ ಸಲ ಆಗೋದೇ ಬೇರೆ ಅಂತ ಹಿಂಟ್ ಕೊಟ್ಟಿದ್ದು ಯಾಕೆ? ಮಾಹಿತಿನ ಮುಂದೆ ಇಡ್ತೀವಿ. ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಬಿಜೆಪಿ ಏಕನಾಥ್ ಶಿಂದೆ ಅವರೇ CM ಆಗಲಿ ಅಂತ ಅನೌನ್ಸ್ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತು ಈ ಬೆಳವಣಿಗೆ ಬಿಜೆಪಿಯ ಮುಂದಿನ ಲೆಕ್ಕಾಚಾರಗಳ ಬಗ್ಗೆ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದೆ. ಶಿಂದೆ ಅವರನ್ನೇ CM ಮಾಡ್ತಿರೋದ್ರ ಹಿಂದಿರುವ ಬಿಜೆಪಿಯ ಈ ಹೆಜ್ಜೆಯ ಹಿಂದಿರುವ ಕ್ಯಾಲ್ಕುಲೇಷನ್ ಏನು ಅಂತ ಕೇಳಿದ್ರೆ ವೆರಿ ಕ್ಲಿಯರ್, ವೆರಿ ಸಿಂಪಲ್. ಟಾರ್ಗೆಟ್ ಲೋಕಸಭಾ ಚುನಾವಣೆ. ಮಹಾರಾಷ್ಟ್ರದಲ್ಲಿ ಹೇಳಿ ಕೇಳಿ 48 MP ಸೀಟ್ಸ್ ಇರೋದು ಲೋಕಸಭಾ ಸೀಟ್ಸು. ಸುಮ್ಮನೆ ಅಲ್ಲ ಈ ಲೆಕ್ಕ. UP, ಬಿಹಾರ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಸ್. ಕರ್ನಾಟಕ ಕೂಡ ಕಳೆದ ಬಾರಿ 25 ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೆ ಕರ್ನಾಟಕ ಬಿಜೆಪಿ. ಹೆಚ್ಚಾಗಲ್ಲ ಅಂದರೆ ಅಟ್ಲೀಸ್ಟ್ ಅಷ್ಟಾದರೂ ಉಳಿಸ್ಕೊಳ್ಬೇಕು. ಈ ಬಾರಿ ಬಿಜೆಪಿ ಕೇಂದ್ರದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಮಾಡಬೇಕು ಅಂತ ಪ್ರಯತ್ನಕ್ಕೆ ಹೋಗ್ತಿರೋದು. ಹಾಗಾಗಿ ಸುಲಭ ಅಲ್ಲ. ಕಳೆದ ಬಾರಿಗಿಂತ ಸವಾಲುಗಳು ಹೆಚ್ಚಿರ್ತವೆ. ಒಂದೊಂದು ರಾಜ್ಯ ಕೂಡ ತುಂಬ ಇಂಪಾರ್ಟೆಂಟ್. ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಸರ್ಕಾರ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಲೋಕಸಭಾ ಸ್ಥಾನಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೋದು. ಶಿಂದೆ ಅವರನ್ನ CM ಮಾಡಿ ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೆ ಟ್ರಿಬ್ಯೂಟ್ ಸಲ್ಲಿಕೆ ಮಾಡಿದೆ ಬಿಜೆಪಿ. ಈ ಮೂಲಕ ಬಿಜೆಪಿಯ ಭವಿಷ್ಯದ ಲೆಕ್ಕಾಚಾರ ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಲ್ಲಿ ನಮಗೆ ನಾವು CM ಆಗಿ ಕೂರೋದು ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ನಮಗೆ 2024ರಲ್ಲಿ ಏನು ಬೇಕೋ ಅದನ್ನು ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ನೋದು ಬಿಜೆಪಿಯ ಪ್ಲ್ಯಾನ್. ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿ. ಅಲ್ಲಿ ಶಿಂದೆಗೆ ಪಟ್ಟಾಭಿಷೇಕ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಕುಮಾರಸ್ವಾಮಿ ಅವರು ಖುಷಿಯಾಗಿದ್ದು ಯಾಕೆ? ಸಾಮಾನ್ಯವಾಗಿ ಬಿಜೆಪಿ ಅಂದರೆ ಪ್ರಾದೇಶಿಕ ಪಕ್ಷಗಳನ್ನ ನುಂಗೆ ಹಾಕಿಬಿಡುತ್ತೆ, ಅವ್ರ ಜೊತೆಗೆ ಹೋದರೆ ನಮ್ಮ ಕಥೆ ಮುಗೀತು ಅನ್ನೋ ಥರದ ಒಂದು ಅಭಿಪ್ರಾಯ ಇಲ್ಲಿವರೆಗೆ ಸೃಷ್ಟಿಯಾಗಿದೆ ಬೇರೆ ಬೇರೆ ಕಡೆ ಆಗಿರೋದ್ರಿಂದಾಗಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋ ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅದು ಬಿಜೆಪಿ ಮಾಡಿಸಿರೋ ಮೂರು ಸರ್ವೆಲ್ಲಾದರೂ ಇರಬಹುದು, ಕಾಂಗ್ರೆಸ್ ರೆಡಿ ಮಾಡಿರುವಂಥ ಆಂತರಿಕ ಸರ್ವೆ ರಿಪೋರ್ಟಲ್ಲಾದರೂ ಇರ್ಬೋದು, ಎಲ್ಲೂ ಬಿಜೆಪಿಗೆ ಬಹುಮತ ಅಥವಾ ಬಹುಮತದ ಹತ್ತಿರ ಹೋಗುವ ಸುಳಿವನ್ನು ಕೊಡ್ತಾ ಇಲ್ಲ. ಮೈತ್ರಿ ಬೇಕೇ ಬೇಕು. ಅದು ಕೂಡ ಯಡಿಯೂರಪ್ಪನವ್ರು ಇಲ್ಲದ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ಮೈತ್ರಿ ಇಲ್ಲದೆ ಬೇರೆ ಆಪ್ಷನ್ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಈ ಆಪ್ಷನನ್ನು ಈಗಲೇ ಕ್ಲಿಯರ್ ಮಾಡ್ಕೊಳ್ತಾ ಇದೆಯಾ ಬಿಜೆಪಿ? ನಾಳೆಗೆ ಕಾಂಗ್ರೆಸ್ನವರು ಪ್ರಯತ್ನಕ್ಕೆ ಇಳಿಬಾರ್ದು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಇದೇ ಕಾರಣಕ್ಕೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಬಂದು ನಾನೇ ಮುಂದಿನ CM ಅಂತ ಅನೌನ್ಸ್ಮೆಂಟ್ ಶುರು ಮಾಡಿಬಿಟ್ಟಿದ್ದಾರೆ. ಇಂಥ ಸುಳಿವು ಕೆಲ ದಿನಗಳ ಹಿಂದೆ ಸಿಕ್ಕಿದೆ ಬಿಜೆಪಿಗೆ ಹಲವು ಸರ್ವೆಗಳ ಬಳಿಕ ಅಂತ ಅನಿಸ್ತಾ ಇದೆ ವಾತಾವರಣವನ್ನು ನೋಡಿದ್ರೆ. ಮತ್ತು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅಲ್ಲಿ ಡೆಲ್ಲಿಲಿ ತನ್ನ ನಾಯಕತ್ವವೇ ಫೈನಲ್ ಅನ್ನೋ ಖುಷಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಆಂತರಿಕ ಸರ್ವೆ ರಿಪೋರ್ಟ್ ನೋಡಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಲ್ಲಿದೆ, ನಾವು ಆರಾಮಾಗಿ ಬಹುಮತದಿಂದ ಗೆಲ್ತೀವಿ ಅಂತ. ಆದರೆ ನೀವು ಈ ಥರ ಎಲ್ಲ ಕನಸು ಕಾಣಬೇಡಿ. ನೀವು ಈ ನಂಬರ್ ಲೆಕ್ಕಾಚಾರ 120+ ಅಂತ ಅಂದ್ಕೊಳ್ತಿರೋದು ಯಡಿಯೂರಪ್ಪನವ್ರನ್ನ ನಂಬಿಕೊಂಡು ಬಿಜೆಪಿಯ BSY ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ನಂಬರ್ಸ್ ಎಷ್ಟು ಅನ್ನೋದು ಡಿಸೈಡ್ ಆಗುತ್ತೆ. BSY ಮುಂದಿನ ತೀರ್ಮಾನ ಏನು ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವ್ರ ಭವಿಷ್ಯ ನಿರ್ಧಾರ ಆಗತ್ತೆ. ಹಾಗಾಗಿ ನೀವು ಕಾನ್ಫಿಡೆನ್ಸಲ್ಲಿ ನಾವು ಬಹುಮತಕ್ಕೆ ಬರ್ತೀವಿ ಅಂತ ಅಂದುಕೊಳ್ತಿದ್ದೀರಿ, ಕನಸು ಕಾಣ್ತಿದ್ದೀರಿ. 2013 ಆಗಿದ್ದು ಅದೇ ಅಲ್ವಾ? ಅವರು KJP ಅಂತ ಹೊರಗಡೆ ಹೋಗಿ ನಿಮಗೆ ಹೆಲ್ಪ್ ಮಾಡಿದ್ರು. ಈಗ ಬಿಜೆಪಿ ಒಳಗಡೆ ಇದ್ದುಕೊಂಡೇ ಅಥವಾ ಬೇರೆ ಏನಾದರೂ ನಿರ್ಧಾರ ತಗೊಂಡು ಹೆಲ್ಪ್ ಮಾಡ್ತಾರೆ ಅಂತ ಕನಸು ಕಾಣ್ತಾ ಇದ್ದೀರಿ. ಈ ಬಾರಿ ಅದಾಗೋದಿಲ್ಲ. ಈ ಬಾರಿಯ ಲೆಕ್ಕಾಚಾರವೇ ಬೇರೆ, ನೆನಪಿರಲಿ ಅಂತ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಹಾಗಾದ್ರೆ ಕುಮಾರಸ್ವಾಮಿಯವರ ಮಾತಿನ ಹಿಂದಿನ ಮರ್ಮ ಏನು? ರೇವಣ್ಣ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಏನಂತ?
ಕಳೆದ ಅವಧಿಯಲ್ಲೇ ಕುಮಾರಸ್ವಾಮಿ ಅವರು ಮೋದಿ ಅವರ ಮಾತು ಕೇಳಿದ್ರೆ ಉದ್ಧಾರ ಆಗ್ತಿದ್ರು, ಕಾಂಗ್ರೆಸ್ ಜೊತೆ ಹೋಗಿ ಕೆಟ್ಟರು, ಮತ್ತು ಆ ತಪ್ಪು ಮಾಡಬಾರದು ಅಂತ ಕುಮಾರಸ್ವಾಮಿ ಅವರು ಬೇಕಾದಷ್ಟು ಸಲ ಆ ಮಾತನ್ನು ಆಗಿದೆ. ಕೈ ಜೋಡಿಸಿ ತಪ್ಪು ಮಾಡಿಕೊಂಡೆ, ನಾನು ಸಮಸ್ಯೆ ಮಾಡಿಕೊಂಡೆ ಅಂತ. ಈ ಬಾರಿ ಕ್ಲಾರಿಟಿ ಸಿಕ್ಕಿಬಿಟ್ಟಿದೆಯಾ JDSಗೆ ಮತ್ತು BJPಗೆ. ಚುನಾವಣೆಗೆ 9 ತಿಂಗಳು ಬಾಕಿ ಇರೋವಾಗಲೇ ಮತ್ತೊಂದು ಕಡೆ ನೆನಪು ಮಾಡ್ಕೊಳ್ಬಹುದು ನಾವು, ಕಳೆದ ಬಾರಿಯೂ BJP ಮತ್ತು JDSನ ನಡುವೆ ಒಳಗೊಳಗೆ ಒಂದಿಷ್ಟು ಒಪ್ಪಂದ ಆಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಏನೋ ಮಾತಿದೆ. ಆದರೆ ಕೊನೆಗೆ ರಿಸಲ್ಟ್ ಬಂದ ಮೇಲೆ ಯಡಿಯೂರಪ್ಪನವರು ಪಟ್ಟು ಸಡಿಲಿಸಲಿಲ್ಲ ಮುಖ್ಯಮಂತ್ರಿ ವಿಚಾರದಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿ ಹೊಂದಾಣಿಕೆ ಆಗದೆ ಕಾಂಗ್ರೆಸ್ ಜೊತೆಗೆ ಹೋಗಬೇಕಾಯ್ತು ಅನಿವಾರ್ಯವಾಗಿ ಅನ್ನೋ ಮಾತಿದೆ. ಆದರೆ ಈ ಬಾರಿ ಆ ಥರ ಪಟ್ಟು ಹಿಡಿದು ಕೂರೋಕೆ BJPಲಿ ಯಾರೂ ಇಲ್ಲ. ಹಾಗಾಗಿ ನಾಳೆ ಕಾಂಗ್ರೆಸ್ಗೆ ಆಪ್ಷನ್ನೇ ಕೊಡಬಾರ್ದು ಅಂತ ಪೂರ್ವ ಸಿದ್ಧತೆ ಈಗಲೇ ಆಗಿದೆಯಾ? ಅಲ್ಲಿ ಶಿಂಧೆ ಅವ್ರಿಗೆ ಬಿಟ್ಟು ಕೊಟ್ಟು ಲೋಕಸಭೆಯನ್ನು ಹೇಗೆ ಟಾರ್ಗೆಟ್ ಮಾಡಿದ್ಯೋ BJP, ಅದೇ ಥರ ಕರ್ನಾಟಕದಲ್ಲೂ ಕೂಡ ಕುಮಾರಸ್ವಾಮಿ ಅವ್ರಿಗೆ CM ಪಟ್ಟವನ್ನು ನೀವೇ ವಹಿಸ್ಕೊಳ್ಳಿ ಅಂತ ಬಿಟ್ಟು ಕೊಡುವ ಮೂಲಕ 2024 ಚುನಾವಣೆಯನ್ನು ಟಾರ್ಗೆಟ್ ಮಾಡಿದೆಯಾ? ಇನ್ನೂ ಒಂದು ರೀತಿಯಲ್ಲಿ ಪ್ಲಸ್ ಆಗಬಹುದು. ಅಲ್ಲಿ ನೋಡಿ, ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ಯಾಕೆ BJP ಅವರು? ಹಿಂದುತ್ವ, ಮರಾಠಿಗರ ಅಸ್ಮಿತೆ, ಬೇರೆ ಬೇರೆ ಲೆಕ್ಕಾಚಾರ ಇರುತ್ತೆ. ಅದೇ ಥರ ಇಲ್ಲೂ ಕೂಡ JDSನ ಜೊತೆಗೆ ಹೋದರೆ ಒಕ್ಕಲಿಗ ಬೆಲ್ಟ್, ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಚುನಾವಣೆ BJP ಖಂಡಿತವಾಗಿಯೂ ಒಂದಿಷ್ಟು ಲಾಭ ಆಗೇ ಆಗುತ್ತೆ. ಸೊ ಆ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಕರ್ನಾಟಕದಲ್ಲೂ ಕೂಡ ಇವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತಲ್ವ, ಅದೇ ಬೆಳವಣಿಗೆ ಆಗೋದಿಕ್ಕೆ ವೇದಿಕೆ ಸಜ್ಜಾಗ್ತಿದೆಯಾ? ಸದ್ದಿಲ್ಲದೆ ಕುಮಾರಸ್ವಾಮಿ ಅವ್ರಿಗೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಕೊಟ್ಟಿರೋದೇ ಈ ಬೆಳವಣಿಗೆ ಅನ್ನೋ ಸುಳಿವು ಸದ್ಯದ ರಾಜಕಾರಣದ ಮಹತ್ವದ ಬೆಳವಣಿಗೆಗಳಿಂದ ಸಿಗ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.